ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ಯಾಕೆ ತಡ, ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ನಾವು ಈ ರೀತಿ ಡಬ್ಬಿ ಇರ್ತಾವಲ್ಲ, ಈ ಡಬ್ಬಿ ಒಳಗೆ ಸಾಂಬಾರಾಗಲಿ ಚಟ್ನಿ ಆಗಲಿ ಏನಾದರೂ ಕಟ್ಟಿ ಕೊಡ್ತಿರ್ತೀವಲ್ಲ ಬಾಕ್ಸ, ಆವಾಗ ಸಾಂಬಾರು ಅದು ಯಾವುದಾದ್ರೂ ಈ ಟಿಫನ್ದ ಮೇಲಿನ ಡಬ್ಬಿ ಇದನ್ನ ಟೋಫನ್ ಲೂಸ್ ಇತ್ತು ಅಂದರೆ ಸಾಂಬಾರು ಅದು ಲೀಕ್ ಅಂದರೆ ಚೆಲ್ಲಿ ಬಿಡ್ತಿದ್ರಿ. ಹಂಗೆ ಚೆಲ್ಲಬಾರ್ದು ಅಂದ್ರೆ ಏನು ಮಾಡ್ತಾರೆ, ಕೆಲವೊಬ್ಬರ ಮ್ಯಾಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಮುಚ್ತಾರೋ. ಆ ರೀತಿ ಮಾಡೋಕ್ಕಿಂತಲೂ ಈ ರೀತಿ ಸಿಂಪಲ್ ಟಿಪ್ಸನ್ನು ಒಮ್ಮೆ ಫಾಲೋ ಮಾಡಿರಿ. ಭಾಳ ಅಂದ್ರೆ ಭಾಳ ಟೈಟಾಗಿ ಕೊಂಡಿರ್ತೈತಿ ಈ ಟೋಫಾನ. ನೋಡ್ತಿರ್ಬೋದು, ಈ ರೀತಿ ರಬ್ಬರ್ ಎಲ್ಲರ ಮನೆಗೂ ಇರ್ತಾವಲ್ಲ, ಈ ರಬ್ಬರನ್ನ ಈ ರೀತಿ ಹಾಕಿ ಹಿಂಗೆ ಮೇಲೆ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಟೈಟ್ ಕೊಂಡಿರ್ತೈತಿ. ಒಂದು ಸ್ವಲ್ಪನೂ ಅದರೊಳಗೆ ಏನೋ ಹಾಕಿದ್ರೂ ಚೆಲ್ಲಂಗಿಲ್ಲ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಈಸಿಯಾಗಿರೋ ಟಿಪ್ಸ್ ಐತಿ. ಪ್ಲಾಸ್ಟಿಕ್ ಹಾಕಿ ಪ್ಲಾಸ್ಟಿಕ್ ಒಳಗೆಲ್ಲ ಅದು ಎಣ್ಣೆ ಹೀರ್ಕೊಂಡ್ಬಿಡ್ತೈತಲ್ಲ, ಹಾಗಾಗಿ ಅದು ಅಷ್ಟು ಚಲೋನು ಅನ್ಸಂಗಿಲ್ಲ. ಈ ರೀತಿ ಒಂದು ಸಿಂಪಲ್ ರಬ್ಬರ್ ಹಾಕಿ ಬಿಟ್ವಿ ಅಂದ್ರೆ ಒಂದು ಈಟನು ಇದು ಲೀಕ್ ಆಗಂಗಿಲ್ಲ ರೀ. ಸಾಂಬಾರಾಗಿರ್ಬೋದು ನೀವೇನೋ ಹಾಕಿದ್ರೂ ಲೀಕ್ ಆಗಲ್ಲ. ಒಂದು ಸಾರಿ ಈ ಟಿಪ್ಸನ್ನು ಫಾಲೋ ಮಾಡಿರಿ. ಭಾಳ ಅಂದ್ರೆ ಭಾಳ ಈಸಿ ಐತ್ರಿ. ನೋಡಿರಿ, ಇವಾಗ ನಾವು ಕುಕ್ಕರ್ದೊಳಗೆ ರೈಸ್ ಬೇಳೆನೋ ಏನೋ ಕುದಿಯೋಕೆ ಇಡ್ತೀವಿ. ಅವಾಗ ನೀರು ಏನಾಗ್ತೈತಿ, ಕುಕ್ಕರ್ ಈ ವಿಸಿಲ್ ಹೊಡೆದ್ಮೇಲೆ ಅದರೊಳಗಿರೋ ನೀರೆಲ್ಲ ಹೊರಗೆ ಚೆಲ್ಲಿ ಗ್ಯಾಸ್ ತುಂಬ ಆತಂದ್ರೆ ಕೆಲವೊಬ್ರಿಗೆ ಸಿಟ್ಟು ಬಂದುಬಿಡ್ತೈತಿ. ಕೆಲವೊಬ್ರಿಗೆ ಐತಲ್ಲ, ನನ್ನ ಹಿಡ್ಕೊಂಡು ಎಲ್ಲರಿಗೂ ಸಿಟ್ಟು ಬಂದುಬಿಡ್ತೈತಿ ರೀ. ಅಂದ್ರೆ ಇದನ್ನು ಕ್ಲೀನ್ ಮಾಡಬೇಕಾಗ್ತೈತಲ್ಲಪ್ಪ ಅಂತ ಹೇಳಿ. ಆ ರೀತಿ ಇದರೊಳಗಿರೋ ಪ್ರೆಷರ್ ಕುಕ್ಕರ್ ಹೊಡೆದ್ಮೇಲೆ ನೀರೇನು ಬೀಳ್ತೈತಲ್ಲ, ಆ ನೀರು ಹೊರಗೆ ಬೀಳಬಾರ್ದು, ಅಲ್ಲೇ ಅಟ್ಟಿಸ್ಬೇಕು. ಅಂದರೆ ಸಿಂಪಲ್ಲಾಗಿ ನೋಡಿರಿ, ಇದು ಕುಕ್ಕರ್ ಸೀಟಿನ ತೆಗ್ದ ಈ ರೀತಿ ಒಂದು ಟಿಶ್ಯೂ ಪೇಪರ್ ಇರಲಿಲ್ಲ ಅಂದರೆ ವೇಸ್ಟ್ ನ್ಯೂಸ್ ಪೇಪರ್ ಇರ್ತೈತಲ್ಲ, ಅದನ್ನು ತೊಗೊಂಡಾದ್ರೂ ಆಯ್ತು. ಈ ರೀತಿ ಹೋಲ್ ಒಳಗೆ ಹಾಕಿ ಮ್ಯಾಲಿದ ಸೀಟಿ ಹಾಕಿಬಿಟ್ರಿ ಅಂದ್ರೆ ಅದೇನು ನೀರು ಬಿಡ್ತೈತಲ್ಲ, ಆ ನೀರು ಹೀರ್ಕೊಂಡ್ಬಿಡ್ತೈತಿ, ಗ್ಯಾಸ್ ಮೇಲೆಲ್ಲ ಬೀಳಂಗಿಲ್ಲ. ನೋಡಿರಿ, ಇವಾಗ ಇನ್ನೊಂದು ನಾವು ರಬ್ಬರ್ ಇರ್ತೈತಲ್ರಿ, ಇದು ಕುಕ್ಕರ್ದ ರಬ್ಬರ ಇದು ಲೂಸ್ ಆದ್ಮೇಲೆ ನೀರು ಜಾಸ್ತಿ ಹೋಗೋ ಚಾನ್ಸಸ್ನು ಇರ್ತೈತ್ರಿ. ಇದು ಲೂಸ್ ಆಗಲ್ಲಂಗೆ ನೋಡ್ಕೋಬೇಕಪ್ಪ ಅಂದ್ರೆ ಸಿಂಪಲ್ ಐತಿ. ನಾವು ಯಾವಾಗಾದರೂ ಕುಕ್ಕರ್ದು ಯೂಸ್ ಮಾಡಿ ಕ್ಲೀನ್ ಮಾಡ್ತೀವಲ್ಲ, ಕ್ಲೀನ್ ಮಾಡಿದ್ಮೇಲೆ ಸಿಂಪಲ್ಲಾಗಿ ಅದನ್ನು ಇದು ಡೀಫ್ರೀಜರ್ ಒಳಗೆ ಇಟ್ಬಿಟ್ರೆ ಮುಗೀತು. ಅಂದ್ರೆ ನಾವು ಅಡುಗೆ ಮಾಡೋದು ಒಂದು 15-20 ಮಿನಿಟ್ಗಿಂತ ಮುಂಚೆ ಈ ರೀತಿ ಇಟ್ಬಿಡ್ರಿ. ಆಮೇಲೆ ಇದನ್ನು ಯೂಸ್ ಮಾಡ್ಕೊಂಡು ನಾವು ಕುಕ್ಕರ್ನ ಯಾವುದಕ್ಕಾದ್ರೂ ರೈಸ್ ಆದರೂ ಏನಾದರೂ ಬೇಯಿಸೋಕೆ ಇಟ್ಬಿಟ್ಟಿವಿ ಅಂದರೆ ಯಾವುದೇ ಕಾರಣಕ್ಕೂ ಲೀಕ್ ಆಗಂಗಿಲ್ಲ ನೀರು. ಇದನ್ನು ಒಮ್ಮೆ ನೀವು ಟ್ರೈ ಮಾಡಿರಿ. ನೋಡಿರಿ, ಇನ್ನೊಂದು ಏನಂದ್ರೆ ಈ ಬೆಂಡೆಕಾಯಿ ಎಲ್ಲರಿಗೂ ಇಷ್ಟ. ಆದರೆ ಇದು ರಸ ಬಿಡ್ತೈತಲ್ಲ, ಲಾಳಿ ಅಂತಾರೆ ನಮ್ಮ ಕಡೆ ಸೈಡ್. ಆ ಲಾಳಿ ಬಿಡೋದ್ರಿಂದ ಯಾರಿಗೂ ಇಷ್ಟ ಆಗಂಗಿಲ್ಲ ಭಾಳತನ ಫ್ರೈ ಮಾಡ್ಕೊತ್ಕೊಂಡ್ರಕ್ಕೆ. ಸಿಂಪಲ್ಲಾಗಿ ಆ ರೀತಿ ಲಾಳಿ ಬಿಡಬಾರ್ದು. ಅಂದ್ರೆ ಬೆಂಡೆಕಾಯಿ ಈ ರೀತಿ ಸ್ವಲ್ಪ ನೀರೆಲ್ಲ ಡ್ರೈ ಆದ ತಕ್ಷಣ ಇದಕ್ಕೆ ನಿಂಬೆ ರಸ, ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಹಾಕೊಂಡೇನಿ. ಹುಳಿ ಅತ್ತೇನೂ ಆಗಂಗಿಲ್ಲ ರೀ. ಆದ್ರೆ ಭಾಳ ಅಂದ್ರೆ ಭಾಳ ಜಲ್ದಿ ಲಾಳಿ ಬಿಡ್ತೈತಿ ಮತ್ತು ಭಾಳ ಜಲ್ದಿ ಫ್ರೈನೂ ಆಗ್ತೈತಿ. ಈ ರೀತಿ ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡು ಈ ರೀತಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಆ್ಯಸ್ ಇಟ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಫ್ರೈ ಮಾಡ್ತೀವಲ್ಲ, ಆಮೇಲೆ ಎಣ್ಣೆ ಹಾಕಿಬಿಟ್ರೆ ಆಟೋಮೆಟಿಕ್ ಈ ರಸ, ಈ ಲಾಳಿ ಏನು ಇರ್ತೈತಲ್ಲ ಅದು ಎಲ್ಲನೂ ಹೋಗಿಬಿಡ್ತೈತಿ. ಭಾಳ ಅಂದ್ರೆ ಭಾಳ ಚಲೋ ಫ್ರೈ ಆಗ್ತೈತಿ ರೀ. ನಾನಂತೂ ಯಾವಾಗ್ಲೂ ಹಿಂಗೆ ಯೂಸ್ ಮಾಡ್ತೇನೋ. ಇದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ. ಇನ್ನೊಂದು ನೋಡಿರಿ, ಚಪಾತಿ ಈ ತವಿನ ಎಲ್ಲರಿಗೂ ತಿಕ್ಕೋದು ಭಾಳ ಕಷ್ಟ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಜಲ್ದಿ ಈ ರೀತಿ ಜಿಡ್ಡು ಹಿಡಿದು ಬಿಡ್ತೈತ್ರಿ. ಅಂದ್ರೆ ಪ್ರತಿ ಸಾರಿ ಚಪಾತಿ ಮಾಡಿದ್ಮೇಲೆ ಪ್ರತಿ ಸಾರಿ ತಿಕ್ಕಬೇಕು. ಆ ರೀತಿ ಬೇಡಪ್ಪ, ಒಂದು ವಾರದಾಗ ಒಂದು ಸಾರಿ ತಿಕ್ಕಿರೂ ತವಿ ನೀಟಾಗಿ ಇರಬೇಕು ಅಂದ್ರೆ ಈ ಟಿಪ್ಸನ್ನು ಫಾಲೋ ಮಾಡಿರಿ. ನಾನು ಇವಾಗ ತಿಕ್ಕಕ್ಕೆ ಇದ್ನಿ, ಅದ್ರ ಸಲುವಾಗಿ ನಿಮಗೂ ಶೇರ್ ಮಾಡ್ರೆ ಆತೈತೆ ಹೇಳಿ ತೋರ್ಸಾತೀನಿ. ನೋಡಿರಿ, ನಾನು 1 ನಿಂಬೆ ಹಣ್ಣಿನ ರಸನ ತೊಗೊಂಡೀನಿ. ಪೂರಾ 1 ನಿಂಬೆ ಹಣ್ಣಿನ ರಸ ಬೇಕು. ನಿಮಗೆ ಜಾಸ್ತಿ ನಿಂಬೆ ಹಣ್ಣನ್ನು ಯೂಸ್ ಮಾಡ್ರೂ ಪ್ರಾಬ್ಲಮ್ ಇಲ್ಲ, ಇನ್ನು ಚಲೋ ಕ್ಲೀನ್ ಆಗ್ತೈತೆ ಅಷ್ಟೇ. ನಾನು 1 ನಿಂಬೆ ಹಣ್ಣನ್ನು ತೊಗೊಂಡೀನಿ. ಇದಕ್ಕೆ ಅಡುಗೆ ಸೋಡಾ ಹಾಕೊಂಡೇನಿ ರೀ. ಸಕ್ರೆ ಸ್ಪೂನ್ ಇರ್ತೈತಲ್ಲ, ಆ ಟೀ ಸ್ಪೂನು ಉಪ್ಪಿಟ್ಟು ಸ್ಪೂನು ಅದರಿಂದ ಒಂದು ಫುಲ್ ಇದನ್ನು ಹಾಕೋಬೇಕು. ಸೋಡಾ ಜಾಸ್ತಿ ಹಾಕೊಂಡಷ್ಟೇ ನೀಟಾಗಿ ಕ್ಲೀನ್ ಆಗ್ತೈತಿ. ಇದನ್ನು ಸೋಡಾ ಹಾಕಿ ನಿಂಬೆಹಣ್ಣಿನ ರಸದಾಗ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ತವಿ ಮೇಲೆ ಇದನ್ನು ಹಾಕೊಂಡ್ಬಿಡ್ಬೇಕ್ರಿ ಎಲ್ಲ ಕಡೆ. ಅಂದರೆ ಎಲ್ಲಿ ಜಾಸ್ತಿ ಜಿಡ್ಡು ಗಟ್ಟಿರ್ತೈತಲ್ಲ ಅಲ್ಲೆಲ್ಲಾನು ಇದನ್ನು ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಕಡೆ ತವಿ ಮೇಲೆ ಸವರ್ಕೊಂಡ್ಬಿಡೋನು. ನೋಡಿರಿ, ಈ ರೀತಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿರಿ. ರಿಸಲ್ಟ್ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ. ನಾನು ಪ್ರತಿ ಸಾರಿ ಇದನ್ನ ಮಾಡೋದು, ಅದಕ್ಕೆ ನಿಮ್ಗೆ ಶೇರ್ ಮಾಡತ್ತೀನಿ. ಇಷ್ಟಾದ್ಮೇಲೆ ಒಂದು 10-15 ಮಿನಿಟ್ ಬಿಟ್ಬಿಡ್ಬೇಕು. ಇದನ್ನು ಹಿಂಗನ ಏನೇನು ತಿಕ್ಕಕ್ಕೆ ಹೋಗಬೇಡ್ರಿ, ಅಷ್ಟು ಸ್ಪ್ರೆಡ್ ಮಾಡಿಬಿಟ್ಟಿನಲ್ಲ. ಇವಾಗ
ಇದು ಶಶಿ ಪೌಡರ್ ಅಂದ್ರೆ ಸುಹಾನ ಶಶಿ ಬಾಂಡೆ ತಿಕ್ಕು ಪೌಡ್ರ ಮಾರ್ಕೆಟ್ ಒಳಗೆ ಸಿಗ್ತೈತಿ 10 ರೂಪಾಯಿ ಪಾಕಿಟ. ಇದರಿಂದ ತವಿ ಆಗಲಿ ಬಿಳಿ ಬೋಗಾಣಿ ಆಗಲಿ ಭಾಳ ನೀಟಾಗಿ ಕ್ಲೀನ್ ಆಗ್ತಾವೆ. ಇದನ್ನು ಒಂದು ಸ್ಪೂನ್ ಎಲ್ಲ ಕಡೆ ಹಾಕೊಂಡ್ಬಿಟ್ಟು ಈ ರೀತಿ ತಂತಿ ಖಾತೆ ಇರ್ತೈತಲ್ಲ ಅಂದ್ರೆ ಬಾಂಡೆ ತಿಕ್ಕೋದು, ಇದರಿಂದ ಇದನ್ನು ತಿಕ್ಕೊಂಬಿಡುನು. ಸಿಂಪಲ್ಲಾಗಿ ಜಿಡ್ಡೆಲ್ಲ ಬಂದುಬಿಡ್ತೈತಿ. ನೋಡ್ತಿರ್ಬೋದು ನೀವು, ನಾನು ತೋರ್ಸಾಕತ್ತೀನೆಲ್ಲ ಭಾಳ ಭಾರ ಹಾಕಿ ಕಷ್ಟಪಟ್ಟು ತಿಕ್ಕೋ ಅವಶ್ಯಕತೆ ಇಲ್ಲ. ಈ ರೀತಿ ಏನಾರ ಜಿಡ್ಡು ಹಿಡಿದು ತವಿ ಇದ್ರೆ ಈ ಟಿಪ್ಸನ್ನು ಫಾಲೋ ಮಾಡಿರಿ. ಭಾಳ ದಿನದಿತ್ತಂದ್ರೆ ಒಂದು 2-3 ಸಾರಿ ಕ್ಲೀನ್ ಮಾಡ್ರೆ ಹೋಗ್ತೈದ್ರಿ. ನೋಡ್ತಿರ್ಬೋದು ನಾನೆಲ್ಲ ಕ್ಲೀನ್ ಮಾಡಿ ಇವಾಗ ತೊಳೆದು ತೋರ್ಸಾತೀನಿ ಎಷ್ಟು ಕ್ಲೀನಾಗೈತೆ ನೋಡ್ರಿ. ನಾನು ಇದನ್ನು ವಾರದಾಗ 1 ಸಾರಿ ಅಷ್ಟು ಮಾಡ್ತೇನೆ, ಯಾಕಂದ್ರೆ ನನ್ನ ತವಿ ಜಾಸ್ತಿ ಹೊಲಸಾಗಂಗೆ ಇಲ್ಲ. ಯಾಕಂದ್ರೆ ನಾನು ಈ ರೀತಿ ಯಾವಾಗಲೂ ಇದನ್ನು ಯೂಸ್ ಮಾಡ್ತೀನಲ್ಲ, ಹಾಗಾಗಿ ಜಿಡ್ಡು ಇರಂಗಿಲ್ಲ. ನೀವು ಲೈವ್ ಆಗಿ ನೋಡ್ತಿರ್ಬೋದು. ಎಲ್ಲ ಟಿಪ್ಸನ್ನು ಫಾಲೋ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.